ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಈ ಕರಾವಳಿಯ ಒಂದು ಅಥೆಂಟಿಕ್ ಸಿಗಡಿಯಿಂದ ಮಾಡಿದಂತಹ ಒಂದು ಪದಾರ್ಥ. ಈ ಪದಾರ್ಥವನ್ನು ನಾವು ಈ ಗಂಜಿಯೊಟ್ಟಿಗೆ ತಿನ್ನಲಿಕ್ಕಂತೂ ಬಹಳ ಸೂಪರ್ಬಾಗಿರುವಂತಹದ್ದು. ಅಂದರೆ ತುಂಬ ಗ್ರೇವಿ ಬರೋದಿಲ್ಲ. ಅಥವಾ ಒಂದು ಮೀನಿನ ರಸ ಇದ್ದರೆ, ಬಂಗುಡೆ ಅಥವಾ ಭೂತಾಯ ಒಂದು ರಸ ಇದ್ದರೆ ಅದರೊಟ್ಟಿಗೆ ಸೈಡ್ ಡಿಶ್ ಆಗಿ ತಿನ್ನಲಿಕ್ಕಂತೂ ಬಹಳ ಚೆನ್ನಾಗಿ ಬರ್ತದೆ. ಬಹಳ ಸುಲಭ ರೀತಿಯಲ್ಲಿ ಮಾಡುವಂತಹದ್ದು. ಯಾವುದೇ ರೀತಿ ಗರಂ ಮಸಾಲೆ ಎಲ್ಲ ಹಾಕಲಿಕ್ಕಿಲ್ಲ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಕರಾವಳಿ ಶೈಲಿಯ ಸಿಗಡಿಯ ಮಸಾಲ ಫ್ರೈಯನ್ನು ಹೇಗೆ ಮಾಡೋದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ ಮಳೆಗಾಲದ ಸಿಗಡಿ ಬಹಳ ಟೇಸ್ಟಿಯಾಗಿರ್ತದೆ. ಇದು ಹೊಳೆಯಿಂದ ತರ್ತಾರೆ, ಹಾಗಾಗಿ ಬಹಳ ಒಂದು ನಮ್ಮನೆ ಸ್ವೀಟ್ನೆಸ್ ಇದರದ್ದು ಬಹಳ ಹೆಚ್ಚಾಗಿರ್ತದೆ ಮತ್ತು ರುಚಿ ಸಹ ಅಷ್ಟೇ ಚೆನ್ನಾಗಿರ್ತದೆ. ಇವತ್ತು ಇದರಿಂದ ಒಂದು ರೆಸಿಪಿಯನ್ನು ಮಾಡೋಣ ಮಿತ್ರರೇ. ಇಲ್ಲಿ ನೋಡಿ ಸಿಗಡಿ ಕ್ಲೀನಾಗಿ ಬಂತು. ಇವತ್ತು ಫ್ರಾನ್ಸ್ ಮಸಾಲ ಫ್ರೈ ಮಾಡೋಣ. ಅದು ಸಹ ಕರಾವಳಿ ಶೈಲಿಯಲ್ಲಿ ನಾವು ಹೇಗೆ ಮಾಡ್ತೇವೆ ಆ ರೀತಿಯಲ್ಲಿ ಒಂದು ಮೀನಿನ ಸಾರಿನೊಟ್ಟಿಗೆ ಒಂದು ಸೈಡಲ್ಲಿ ಈ ಒಂದು ಸಿಗಡಿಯ ಮಸಾಲ ಫ್ರೈ ಅಂತ ಇದ್ದರೆ ಊಟ ಅಂತೂ ಬಹಳ ರುಚಿಕರ. ಬೇಕಾಗುವ ಸಾಮಗ್ರಿಗಳೇನಿಲ್ಲ, ಬಹಳ ಸಿಂಪಲಾಗಿ ಮಾಡುವಂತಹದ್ದು. ಇದು ಒಂದು 10 ಬ್ಯಾಡಗಿ ಚಿಲ್ಲಿ ತೆಗೆದುಕೊಂಡಿದ್ದೇನೆ. ಅದರೊಟ್ಟಿಗೆ ಸ್ವಲ್ಪ ಹಳದಿ ಪುಡಿ, ಒಂದು 3/4 ಚಮಚದಷ್ಟು ಪೆಪ್ಪರ್ಕಾರ್ನ್ಸ್ ಅಂದರೆ ಕರಿಮೆಣಸು, ಒಂದು ಅರ್ಧ ಚಮಚದಷ್ಟು ಜೀರಿಗೆ, 2 ಚಮಚದಷ್ಟು ಕೊತ್ತಂಬರಿಯ ಬೀಜ, ಒಂದು ತುಂಡು ಹುಳಿ, ನೀರುಳ್ಳಿ, 2 ಟೊಮೆಟೊ, ಸಣ್ಣ ಟೊಮೆಟೊ ಆದರೆ 2 ಸಾಕು, ದೊಡ್ಡದಾದರೆ ಒಂದೇ ಸಾಕು, 1 ಇಂಚಿನ ಶುಂಠಿ, ಮತ್ತೊಂದು 10 ಈ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಅಂತೂ ಹೆಚ್ಚು ಬೇಡವೇ ಬೇಡ, ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡಲಿಕ್ಕೆ. ಬಟ್ ಈಗ ಡ್ರೈ ರೋಸ್ಟ್ ಮಾಡುವಾಗ ಮಾತ್ರ ನಾವು ಈ ಮಸಾಲೆಗೆ ನಾನೊಂದು ಈ ಬಾಣಲೆಯನ್ನು ಈಗ ಇಟ್ಕೊಂಡಿದ್ದೇನೆ. ಬಾಣಲೆ ಬಿಸಿ ಆಯಿತು. ಬಿಸಿ ಆಗುವಾಗ ಮೊದಲು ನಾವು ಏನು ಈ ಮೆಣಸನ್ನೆಲ್ಲ ಹುರಿಯೋದು, ಕೇವಲ ಸ್ವಲ್ಪ ಕಾಳು ಮೆಣಸು ಮತ್ತು ಉಳಿದೆಲ್ಲ ಸಾಮಗ್ರಿಗಳು ನೋಡಿ, ಶುಂಠಿ, ಜೀರಿಗೆ, ಮೆಂತೆ ಹಾಗೂ ಈ ಒಂದು ಕೊತ್ತಂಬರಿಯ ಬೀಜ. ಇದು ನಿಧಾನ ಉರಿಯಲ್ಲಿ ಸುರುಗಿ ಹುರಿದುಕೊಳ್ಳೋಣ. ವೀಕ್ಷಕರೇ, ಮಸಾಲೆ ಫ್ರೈ ಆಯಿತು ನೋಡಿ. ಇದನ್ನೀಗ ಒಂದು ಪಾತ್ರೆಗೆ ತೆಗೆದುಕೊಳ್ತೇನೆ. ಈಗ ಇದರಲ್ಲಿ ಡ್ರೈ ರೋಸ್ಟ್ ಆಗಿ ನಾನು ಈ 10 ಅಥವಾ 8 ಎಷ್ಟು ಸಹ ನಿಮಗೆ ಬೇಕಿದ್ದಷ್ಟು, ಸ್ವಲ್ಪ ಖಾರ ಹೆಚ್ಚು ಬೇಕಿದ್ದರೆ ಹೆಚ್ಚು, ಇದನ್ನು ಸಹ ಹಾಗೆ ಸಣ್ಣ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೇನೆ. ಮೆಣಸು ಉಬ್ಬಿ ಬರ್ತಾ ಉಂಟು. ಈಗ ಇಲ್ಲಿ ಒಂದು ಚೂರು ಮಾಡಿದಂತಹ ಕರಿ ಲೀವ್ಸನ್ನು ಸಹ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಫ್ರೈ ಆಗಲಿ, ಸಾಕು. ಇದನ್ನೀಗ ಆಫ್ ಮಾಡಿಕೊಂಡು ಇದು ಸಹ ತಣ್ಣಗಾಗಲಿಕ್ಕೆ ಬಿಡೋಣ. ಇಲ್ಲಿ ಇದೀಗ ತಣ್ಣಗಾಯ್ತು ನೋಡಿ. ಇದು ಒಳ್ಳೆ ಪುರ್ಪುರ ಆಯಿತು. ಸೊ ಇದು ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು. ಈವನ್ ಕರಿ ಲೀವ್ಸ್ ಸಹ. ಈಗ ಇದಕ್ಕೆ ಒಂದು 3-4 ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇನೆ. ಬೆಳ್ಳುಳ್ಳಿಯೊಟ್ಟಿಗೆ ಒಂದು ಇಂಚು ಶುಂಠಿಯಲ್ಲಿ ಅರ್ಧ ಇಂಚು ಶುಂಠಿ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಹುಳಿ ಹಾಕ್ಕೊಳ್ತಿದ್ದೇನೆ. ಮತ್ತು ಏನೆಲ್ಲ ಮಸಾಲೆ ನಾನು ಸುರಿಗೆ ಹುರಿದೆ ನೋಡಿ, ಅದನ್ನು ಹಾಕ್ಕೊಂಡು ಹಳದಿಯ ಪುಡಿ ಇಷ್ಟನ್ನು ಇದಕ್ಕೆ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇನ್ನು ಈ ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಳ್ಳೆ ಫೈನಾದ ಒಂದು ಪೇಸ್ಟನ್ನು ಈಗ ಮಾಡಿಕೊಂಡು ಒಳ್ಳೆ ಫೈನಾಗಿ ಬರಬೇಕು. ಮಸಾಲ ರೋಸ್ಟ್ ಮಾಡ್ತಿದ್ದೇವೆ ನಾವು. ಸಿಗಡಿಯ ಮಸಾಲ ರೋಸ್ಟ್ ಬಹಳ ಟೇಸ್ಟಿಯಾಗಿ ಬರ್ತದೆ. ಈಸಿ ಮತ್ತು ಕ್ವಿಕ್ಕಾಗಿ ಆಗುವಂಥದ್ದು, ಏನಿಲ್ಲ ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಇಷ್ಟು ಹಾಕಿ ಇದೊಂದು ಒಳ್ಳೆ ಫೈನಾದ ಪೇಸ್ಟ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಮಸಾಲೆ ರೆಡಿಯಾಗಿ ಬಂತು ನೋಡಿ. ಯಾವ ರೀತಿಯಲ್ಲಿ ಮಸಾಲೆ ಬಂತ ಹೇಳಿದರೆ ಈ ರೀತಿಯಲ್ಲಿ ಫೈನಾಗಿ ಬರಬೇಕು. ಮಸಾಲೆಯನ್ನು ಈ ಫ್ರೈ ಮಾಡಿದಂಥದ್ದು ಅಂದರೆ ರೋಸ್ಟ್ ಮಾಡಿದಂಥದ್ದನ್ನು ತಣ್ಣಗಾದ ಮೇಲೆ ಮಾಡಬೇಕು. ಇಲ್ಲದಿದ್ದರೆ ನಿಮಗೆ ಅರ್ಜೆಂಟ್ ಇದ್ದರೆ ಒಂದು ತುಂಡು ಐಸ್ ಹಾಕ್ಕೊಂಡು ಈ ಒಂದು ಮಸಾಲೆಯನ್ನು ಮಾಡಿಕೊಳ್ಳಿ, ಆಗ ಒಳ್ಳೆ ಚೆನ್ನಾಗಿ ಬರ್ತದೆ. ಈಗ ಒಂದು 4 ರಿಂದ 5
ಬೆಳ್ಳುಳ್ಳಿಯನ್ನು ಗುದ್ದಿಕೊಂಡು ಹೀಗೆ ರೆಡಿ ಮಾಡಿಟ್ಕೊಳ್ಳೋಣ. ನೀರುಳ್ಳಿ ಅಂತ ಕಟ್ ಮಾಡಿಟ್ಕೊಂಡೆ, ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡೆ, ಇಲ್ಲಿ ಕರಿ ಲೀವ್ಸ್ ಉಂಟು. ಈಗ ಒಂದು ಮಣ್ಣಿನ ಮಡಿಕೆಯನ್ನು ಇಟ್ಕೊಂಡಿದೆ. ನೀವು ಯಾವ ಬಾಣಲೆ ಸಾಕ್ತದೆ ಅದು. ಈಗ ಇದು ಬಿಸಿ ಆಗಬೇಕು. ಇದನ್ನು ಉರಿಸ್ಕೊಳ್ಳೋಣ. ಉರಿಸ್ಕೊಂಡು ಒಂದು 4 ಸ್ಪೂನಿನಷ್ಟು, ಅಂದರೆ ಸಣ್ಣ ಸ್ಪೂನಲ್ಲಿ ನೋಡಿ, ಈ ಸ್ಪೂನ್ನಲ್ಲಿ 4 ಸ್ಪೂನ್ನಷ್ಟು ಎಣ್ಣೆ. ಹೆಚ್ಚು ಸಹ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಸಹ ಹಾಕ್ಕೊಳ್ಬೋದು, ನಿಮಗೆ ಬಿಟ್ಟದ್ದು. ಇದು ಬಿಸಿ ಆಗುವಾಗ ಕೂಡಲೇ ಜಜ್ಜಿಟ್ಟಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಇದರಲ್ಲಿ ಫ್ರೈ ಆಗಬೇಕು. ಇನ್ನು ಕರಿ ಲೀವ್ಸ್ ಒಂದು 2 ದಂಟಿನಷ್ಟು ಕರಿ ಲೀವ್ಸನ್ನು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಇದರಲ್ಲಿ ಕಾಯ್ಕೊಳ್ಬೇಕು. ಇನ್ನು ಶುಂಠಿ ಮತ್ತು ನೀರುಳ್ಳಿ, ಶುಂಠಿ ಸುರಿಗೆ ಹಾಕ್ಕೊಂಡು ಚೂರು ಶುಂಠಿಯ ಹಸಿ ವಾಸನೆ ಹೋಗಲಿ. ಬೆಳ್ಳುಳ್ಳಿಯೊಟ್ಟಿಗೆ ಶುಂಠಿ ಯಾವಾಗಲೂ ಬೇಕು. ಈಗ ಒಂದು ಉದ್ದವಾಗಿ ಕತ್ತರಿಸಿದಂತಹ ನೀರುಳ್ಳಿ, ಇಲ್ಲಿ ಕೊತ್ತಂಬರಿ ಸೊಪ್ಪಿನ ದಂಟಿದ್ರೆ ಸಹ ಸ್ವಲ್ಪ ಹಾಕ್ಕೊಳ್ಬೋದು ಬೇಕಿದ್ದರೆ. ಅದನ್ನು ಈ ಕೊತ್ತಂಬರಿ ಸೊಪ್ಪಿನ ದಂಟಿಗಿಂತ ಸಹ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಹಾಕಿದರೆ ಸಹ ಬಹಳ ಚೆನ್ನಾಗಿ ಬರ್ತದೆ. ಕೊನೆಗೆ ಬೇಕಿದ್ರೆ ಸಹ ಹಾಕ್ಕೊಳ್ಬೋದು. ಇಲ್ಲಿ ಸಹ ಈ ಹೊತ್ತಿನಲ್ಲಿ ಸಹ ಹಾಕ್ಕೊಳ್ಬೋದು. ಇದೊಂದು ಸ್ವಲ್ಪ ಸಕ್ಯುಲೆಂಟ್ ಆಗಲಿ, ಅಷ್ಟು ತನಕ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ವೀಕ್ಷಕರೇ, ಇಷ್ಟ ಆಗುವಾಗ ನೋಡಿ ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಯಿತು. ಈಗ ನಾವು ಒಂದು 2 ಮೆಣಸನ್ನು ಹೀಗೆ ಸ್ಲಿಟ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಇದು ಸಹ ಇದರಲ್ಲಿ ಬಾಡಬೇಕು. ಮತ್ತು ಟೊಮ್ಯಾಟೊ, 2 ಟೊಮೆಟೊಸ್ ಯೂಸ್ ಮಾಡ್ಬೋದು ಅಥವಾ 1 ಟೊಮೆಟೊ ಯೂಸ್ ಮಾಡ್ಬೋದು, ಹೇಗೆ ನಿಮಗೆ ಬೇಕಿದ ಹಾಗೆ. ಮತ್ತು 2 ಟೊಮೆಟೊ ಯೂಸ್ ಮಾಡಿದರೆ ಹುಳಿ ಒಂದು ಸಣ್ಣ ಆಮ್ಲ ಗಾತ್ರದನ್ನು ಯೂಸ್ ಮಾಡಬೇಕು. ಇಲ್ಲದಿದ್ದರೆ ಒಂದು ಸ್ವಲ್ಪ ಅದಕ್ಕಿಂತ ಹೆಚ್ಚು ಯೂಸ್ ಮಾಡಬೇಕು. ಇದು ಹೆಚ್ಚಾಗಿ ಹುಳಿ ಇರುವುದಿಲ್ಲ ಟೊಮ್ಯಾಟೊ, ಬಟ್ ಟೊಮ್ಯಾಟೊ ಒಂದು ರುಚಿಯನ್ನು ಕೊಡ್ತದೆ, ಬಹಳ ಚೆನ್ನಾಗಿ ಬರ್ತದೆ. ಸ್ವಲ್ಪ ಇದು ಒಳ್ಳೆ ಬಾಡಲಿ. ಈ ಹೊತ್ತಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಇಷ್ಟವರೆಗೆ ನಾವು ಉಪ್ಪು ಯೂಸ್ ಮಾಡಲಿಲ್ಲ, ಸ್ವಲ್ಪ ಮತ್ತು ಈ ಸಿಗಡಿಗೆ ಸಹ ಬೇಕಿದಷ್ಟು ಉಪ್ಪನ್ನೇ ಈಗಲೇ ಹಾಕೊಂಡು ಬಿಟ್ಟಿದ್ದೇನೆ ನಾನು. ಒಳ್ಳೆ ಇದರಲ್ಲಿ ಸಾಟ್ ಮಾಡಿಕೊಳ್ಳಿ. ಟೊಮ್ಯಾಟೊ ಸ್ವಲ್ಪ ಬಾಡಿ ಅಷ್ಟೊತ್ತಲ್ಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ ನಾನು. ಇನ್ನು ಏನು ಮಸಾಲೆ ನಾವು ಮಾಡಿದ್ದೇವೆ ಅಂದರೆ ಅದನ್ನು ಕೂಡಲೇ ಈ ರೀತಿ ಉಂಟಲ್ಲ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಇದನ್ನೀಗ ನಾವು ಇದೇ ಎಣ್ಣೆಯಲ್ಲಿ ಹುರಿದುಕೊಳ್ಳಿಕೊಂಡು, ಪುನಃ ಏನು ಎಣ್ಣೆ ಹಾಕ್ಕೊಳ್ಳೋದು ಬೇಡ, ಅಷ್ಟೇ ಎಣ್ಣೆಯಲ್ಲಿ ನಾವು ಈ ಮಸಾಲೆಯ, ನಮ್ಮ ಹತ್ರ ಇರೋದೀಗ 400 ಗ್ರಾಮ್ಸ್ನಷ್ಟು ಸಿಗಡಿ, ಅದರಿಂದಾಗಿ ಇಷ್ಟು ಮಸಾಲೆ ಸಾಕು. ನೋಡಿ ಒಳ್ಳೆ ಮಸಾಲೆ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕಂದ್ರೆ ಹಸಿ ವಾಸನೆ ಹೋಗೋ ತನಕ ಇದನ್ನು ನಾವು ಫ್ರೈ ಮಾಡಿಕೊಳ್ಳೋಣ. ಒಳ್ಳೆ ಫ್ರೈ ಆಯಿತು. ಇದರಲ್ಲಿ ಒಂದು 2 ನಿಮಿಷ ನಾನು ಇದರಲ್ಲಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಸೈಡ್ಸಲ್ಲಿ ಎಣ್ಣೆ ಬಿಡಲಿಕ್ಕೆ ಆಗುವಾಗ ಏನು ಕ್ಲೀನ್ ಮಾಡಿ ಇಟ್ಕೊಂಡ ಈ ಸಿಗಡಿಯನ್ನು ಸ್ವಲ್ಪ ಇದ್ರದ್ದು ನೀರು ಬರಬಾರ್ದು. ಬೇಕಿದ್ರೆ ಇದರ ಮೊದಲು ಇದಕ್ಕೆ ಚೂರು ಹಳದಿ ಹಾಕಿಟ್ಟರೆ ಸಾಕ್ತದೆ. ಯಾವಾಗಲೂ ಈ ಸಿಗಡಿಯನ್ನು ಮೊದಲೇ ಹಾಕಬಾರ್ದು, ಇದು ಬೇಗ ಬೇಯುವಂಥದ್ದು. ಅದರಿಂದಾಗಿ ಈ ಹೊತ್ತಿನಲ್ಲಿ ಹಾಕಿದರೆ ಕರೆಕ್ಟಾಗಿ ಬರ್ತದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ನಾವು ಹಾಕೊಳ್ಳೋಣ. ಮಿಕ್ಸಿ ತೊಳೆದ ನೀರು ಸಾಕ್ತದೆ ಅಥವಾ ಸ್ವಲ್ಪ ಖಾಲಿ ನೀರು ಸಾಕ್ತದೆ. ಇದು ದಪ್ಪದಲ್ಲಿ ಇರುವಂತಹದ್ದು, ಇದು ಮಸಾಲ ಫ್ರೈ ಅಲ್ಲ, ಹಾಗಾಗಿ ಇದು ಬೇಯಲಿಕ್ಕೆ ಬೇಕಿದಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ. ಇನ್ನು ಒಂದು ಮುಚ್ಚಳವನ್ನು ಮುಚ್ಚಿಕೊಂಡು ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, 5 ನಿಮಿಷಗಳ ಬಳಿಕ ನೋಡಿ ಒಳ್ಳೆ ಕುದೀತಾ ಸಹ ಉಂಟು. ಈ ಹೊತ್ತಿನಲ್ಲಿ ಒಮ್ಮೆ ಉಪ್ಪು ಚೆಕ್ ಮಾಡಿಕೊಳ್ಳಿ. ಉಪ್ಪು ಕರೆಕ್ಟ್ ಇರೋದ್ರೆ ಉಪ್ಪು ಹಾಕ್ಕೊಳ್ಳಿ. ಒಮ್ಮೆ ಈ ಸಿಗಡಿ ಬೆಂದಿದೆ ಅಂತ ನೋಡಿಕೊಳ್ಳಿ. ಬೇಯದಿದ್ದರೆ ಪುನಃ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಳ್ಳೋಣ. ಉಪ್ಪು ಎಲ್ಲ ಕರೆಕ್ಟ್ ಉಂಟು. ಈಗ ಸಿಗಡಿ ಒಂದು ಬೆಂದಿದೆ ಅಂತ ನೋಡ್ತೇನೆ. ಬೇಯದಿದ್ದರೆ
ಸೊ ಇಲ್ಲ, ಸ್ವಲ್ಪ ಬೇಯಲಿಕ್ಕೆ ಉಂಟು. ಸೊ ಇನ್ನೂ ಸಹ ಹಾಗೆ ಹದಾ ಉರಿಯಲ್ಲಿಯೇ, ತುಂಬ ದೊಡ್ಡ ಉರಿ ಬೇಡ, ಹದಾ ಉರಿಯಲ್ಲಿ ಬೇಯಿಸ್ಕೊಳ್ಳೋ. ವೀಕ್ಷಕರ, ಒಂದು ಒಟ್ಟು 7 ನಿಮಿಷ ತೆಗೆದುಕೊಂಡೆ ನಾನು. ನೋಡಿ ಏನು ಚೆನ್ನಾಗಿ ಬಂದಿದೆ ನೋಡಿ. ಬಹಳ ರುಚಿಕರವಾದ ಒಂದು, ಈಗ ಚೆನ್ನಾಗಿ ಬೆಂದಿತ್ತು. ಇದರಲ್ಲೇ ಬೇಯಬೇಕು, ಈ ಮಸಾಲೆಯಲ್ಲೇ ಬೇಯಿದ್ರೆ ಮಾತ್ರ ಅದು ಬಹಳ ಚೆನ್ನಾಗಿ ಬರೋದು. ಈಗ ಕೊನೆಯದಾಗಿ ಇದಕ್ಕೆ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿಕೊಂಡು ಆಫ್ ಮಾಡಿಕೊಡ್ತಿದ್ದೇನೆ. ಆಫ್ ಮಾಡಿಕೊಂಡು ಈಗ ಸರ್ವ್ ಮಾಡೋಣ. ವೀಕ್ಷಕರೇ, ರುಚಿ ರುಚಿಯಾದ ಪರಿಮಳಯುಕ್ತವಾದ, ಏನು ಗರಂ ಮಸಾಲೆ ಏನು ಹಾಕದೆ ಮಾಡುವಂತಹ ಒಂದು ಮಸಾಲ ಫ್ರೈ ರೆಡಿಯಾಗಿದೆ. ನೋಡಿ ಹೇಗೆ ಬಂದಿದೆ ನೋಡಿ. ಇದು ಕೇವಲ ಒಂದು 150 ರುಪೀಸಿಗೆ ನನಗೆ ಸಿಕ್ಕಿದೆ. ಇದು 400 ಗ್ರಾಮ್ಸ್. ಬಹಳ ಚೆನ್ನಾಗಿ ಬರ್ತದೆ, ರುಚಿಯಂತೂ ಅದ್ಭುತ. ಅದು ಸಹ ಒಂದು ಸೈಡಲ್ಲಿ ಒಂದು ಬೂತಾಯಿ ಅಥವಾ ಬಂಗುಡೆಯ ರಸ ಇದ್ದರೆ ಸೈಡ್ ಡಿಶ್ ಆಗಿ ಸಾಕ್ತದೆ, ಅಥವಾ ಗಂಜಿ ಒಟ್ಟಿಗೆ ಅಂತೂ ಬಹಳ ಚೆನ್ನಾಗಿ ಬರುವಂತಹ ಈ ಒಂದು ಮಸಾಲ ಫ್ರೈ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ಅಂತ ಹೇಳ್ತಾ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.